ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ಗೆ ನಿಮಗೆಲ್ಲರಿಗೂ ಸ್ವಾಗತ. ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಈ ಸಲ ತುಂಬ ಡಿಫ್ರೆಂಟಾಗಿ ಮಾಡಿದೆ. ಅದರಲ್ಲೂ ರಕ್ಷಿತಾಳನ್ನು ಎಲಿಮಿನೇಟ್ ಮಾಡಿ ಒಂದು ಬಿಗ್ ಟ್ವಿಸ್ಟನ್ನೇ ಕೊಟ್ಟಿದೆ ಅಂತೇಳಿ ಹೇಳ್ಬೋದು. ಎಲ್ಲಿ ನಾವು ಸೋಷಿಯಲ್ ಮೀಡಿಯಾ ನೋಡಲಿ ರಕ್ಷಿತಾ ವಾಪಸ್ ಬರಲಿ ಅಂತ ಕೇಳ್ತಾ ಇದ್ದೇವೆ. ಇಲ್ಲಿ ಬಿಗ್ ಬಾಸ್ ಶೋ ನಡೀತಾ ಇದೆ, ಏನಾಗ್ತಿದೆ, ಟಾಸ್ಕ್ ಕೊಡ್ತಾ ಇದ್ದಾರೆ, ಅವರಲ್ಲಿ ಆಟಗಳನ್ನು ಆಡ್ತಾ ಇದ್ದಾರೆ, ಒಬ್ರಿಗೊಬ್ರು ಜಗಳ ಆಡ್ತಾ ಇದ್ದಾರೆ. ಕಾವ್ಯ ಮತ್ತು ಅಶ್ವಿನಿ ಗೌಡ ಕೂಡ ಜಗಳ ಆಡಿದರು ಮೊನ್ನೆ. ಅಲ್ಲಿ ಅವರಿಗೆ ಇಲ್ಲಿ ಇವಳು ವಾಪಸ್ ಬರ್ತಾಳ ಅನ್ನುವ ಯಾವ ಒಂದು ಸುಳಿವು ಕೂಡ ಇಲ್ಲ. ಆದರೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ನಮ್ಮ ರಕ್ಷಿತಾ ವಾಪಸ್ ಬರ್ತಾಳೆ ಅಂತೇಳಿ ಮಾತಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಈ ವೀಕ್ ಎಂಡಲ್ಲಿ ಸ್ಯಾಟರ್ಡೆ ಅವಳು ವಾಪಸ್ ಬಿಗ್ ಬಾಸ್ ಮನೆಗೆ ಹೋಗ್ತಾಳೆ ಅನ್ನೋದು ಖಚಿತ ಆಗಿದೆ. ಒಂದು 90% ಅಷ್ಟು ಖಚಿತ ಆಗಿದೆ. ಈ ವಾರ ಹೋಗಲಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು 2-3 ವಾರ ಬಿಟ್ಟಾದರೂ ಹೋಗ್ತಾರೆ. ಯಾಕೆಂದರೆ ತುಂಬಾ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಎಲಿಮಿನೇಟ್ ಅಂತೇಳಿ ಅವಳನ್ನು ಹಾಕಿದ ಫೋಟೋದಲ್ಲಿ ನೋಡುವಾಗಲೇ ನಮಗೆ ಗೊತ್ತಾಗುತ್ತೆ ಅದು ಕರೆಕ್ಟಾಗಿ ಎಲಿಮಿನೇಟ್ ಆಗಿಲ್ಲ ಅಂತ ಹೇಳಿ. ಆಮೇಲೆ ಅವಳು ಎಲ್ಲಿ ಕೂಡ ಇಂಟರ್ವ್ಯೂಗೆ ಎಲ್ಲ ಬಂದಿಲ್ಲ. ಈಗೆಲ್ಲದಿದ್ದರೆ ಅಲ್ಲಿಂದ ಬ್ಯಾಕ್ಔಟ್ ಆಗಿ ಹೊರಗೆ ಬಂದ ತಕ್ಷಣ ಎಲ್ಲ ಮೀಡಿಯಾದವರ ಜೊತೆ ಇಂಟರ್ವ್ಯೂ ಎಲ್ಲ ತಗೊಳ್ತಾರೆ. ಬಟ್ ಇವಳು ಎಲ್ಲಿ ಕೂಡ ಕಾಣಿಸ್ತಾ ಇಲ್ಲ, ಇಲ್ಲಿ ಹೊರಗಡೆ ನಮ್ಮ ಕಣ್ಣ ಮುಂದೆ ಬರ್ತಾ ಇಲ್ಲ. ಆದ ಕಾರಣ ಬಿಗ್ ಬಾಸ್ ಅವಳನ್ನೆಲ್ಲೋ ಅಡಗಿಸಿ ಇಟ್ಟಿದೆ. ಅವಳ ಫ್ಯಾಮಿಲಿಯವರು ಕೂಡ ಯಾರು ಕೂಡ ಸಿಗ್ತಾ ಇಲ್ಲ ಮಾತಾಡಿಸ್ಲಿಕ್ಕೆ. ಹಾಗಾಗಿ ತುಂಬ ಸೀಕ್ರೆಟಾಗಿ ಅವಳನ್ನೆಲ್ಲೋ ಇಟ್ಟಿದ್ದಾರೆ. 2 ವಾರ ಬಿಟ್ಟು ಅಥವಾ ಈ ವಾರದ ಕೊನೆಯಲ್ಲೇ ಅವಳನ್ನು ವಾಪಸ್ ಬಿಗ್ ಬಾಸ್ ಮನೆಗೆ ಕಳಿಸ್ತಾರೆ ಅಂತ ಹೇಳಿ ಹೋಪ್ಸ್ ಇಟ್ಕೊಂಡಿದ್ದೇವೆ ನಾವೆಲ್ಲರೂ ಕೂಡ. ಅವಳು ಬರಬೇಕು, ಯಾಕೆಂದರೆ ಅವಳು ಬಂದು ಒಂದೇ ದಿವಸಕ್ಕೆ ಇಷ್ಟು TRP ಇನ್ಕ್ರೀಸ್ ಆಗಿದೆ. ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅವಳ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ಒಂದೇ ಒಂದು ಬ್ಯಾಡ್ ಕಮೆಂಟ್ ಕೂಡ ಇಲ್ಲ. ಒಂದು ಮುಗ್ಧ ಮನಸ್ಸಿನ ಹುಡುಗಿ ಅವಳು. ಮಕ್ಕಳ ಥರ ಮಾತಾಡಿಕೊಂಡು ಜನರನ್ನು ಖುಷಿಪಡಿಸಬೇಕು, ತಾನು ಬೆಳಿಬೇಕು. ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ಇರ್ಬೋದು, ಅದೇ ತನ್ನ ಜೀವನ ಅಂತ ಹೇಳುವ ಹಾಗೆ ಮಾಡ್ತಾ ಇದ್ದಾಳೆ ಅವಳು. ಅದರಲ್ಲಿ ಅವಳ ಒಂದು ಬಿಸ್ನೆಸ್ ಇರ್ಬೋದು, ಅವಳ ಒಂದು ಪ್ರೊಫೆಷನ್ ಇರ್ಬೋದು. ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಹೇಳೋದು ಅವಳ ಒಂದು ಪ್ರೊಫೆಷನ್ ಆಗಿ ಅವಳು ಅದನ್ನು ತಗೊಂಡಿದ್ದಾಳೆ. ಅದರಲ್ಲಿ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ, ಅದರ ಜೊತೆ ಅವಳಿಗೆ ಕನ್ನಡ ಸರಿಯಾಗಿ ಬರೋದಿಲ್ಲ, ಕನ್ನಡವನ್ನು ಚೆನ್ನಾಗಿ ಕಲಿಬೇಕು ಅಂತ ಹೇಳುವ ಒಂದು ಇಂಟ್ರೆಸ್ಟ್ ಕೂಡ ಅವಳಿಗೆ ಇದೆ. ಹಾಗಾಗಿ ಅವಳು ಅಲ್ಲಿ ಮಹಾರಾಷ್ಟ್ರದಲ್ಲಿ ಬಾಂಬೆಯಲ್ಲಿ ಇದ್ದ ಕಾರಣ ಹಿಂದಿ, ಇಂಗ್ಲೀಷು ಅದೇ ಅವಳ ಅಲ್ಲಿ ಭಾಷೆ ಆಗಿತ್ತು. ಹಾಗೆ ಮನೆಯಲ್ಲಿ ತುಳು ಮಾತಾಡ್ತಾ ಇದ್ರು, ಹಾಗೆ ತುಳು ಮಾತಾಡ್ತಾಳೆ. ಹಾಗೆ ಇಲ್ಲಿ ಬಂದಾಗ ತನ್ನ ಯೂಟ್ಯೂಬಲ್ಲಿ ಇಂಗ್ಲೀಷಲ್ಲಿ ಅಥವಾ ಹಿಂದಿಯಲ್ಲಿ ಎಲ್ಲ ಅವಳಿಗೆ ವ್ಲಾಗ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ಕನ್ನಡದಲ್ಲೇ ಯಾಕೆ ಮಾಡ್ತಾರೆ? ಕನ್ನಡದ ಮೇಲಿನ ಒಂದು ಅಭಿಮಾನಕ್ಕೆ ಕನ್ನಡದ ಜನರು ತಾನು ತುಳುವೆತಿ, ಹಾಗೆ ಕನ್ನಡತಿ ಅನ್ನುವ ಒಂದು ಅಭಿಮಾನದಿಂದ ಅವಳು ತುಳುವಲ್ಲಿ ಕನ್ನಡದಲ್ಲಿ ವ್ಲಾಗನ್ನು ಮಾಡ್ತಾ ಇದ್ದಾಳೆ. ತುಂಬಾ ಚೆನ್ನಾಗಿ ಮೂಡಿ ಬರ್ತದೆ. 2 ಲಕ್ಷದ ಮೇಲೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ವ್ಯೂವರ್ಸ್ ಇದ್ದಾರೆ, ಅಭಿಮಾನಿಗಳಿದ್ದಾರೆ. ಇಂಥವಳು ಒಂದೇ ದಿನಕ್ಕೆ ಬಿಗ್ ಬಾಸಿಂದ ಹೊರಗೆ ಬಂದಾಗ ತುಳುನಾಡು ಫುಲ್ ಅಪ್ಸೆಟ್ ಆಗಿದೆ. ತುಳುನಾಡಲ್ಲಿ ಒಂದು ಹೋರಾಟವೇ ಸ್ಟಾರ್ಟ್ ಆಗಿದೆ, ಅವಳನ್ನು ವಾಪಸ್ ತಗೋಬೇಕು ಅಂತ ಹೇಳಿ. ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ವಾರ ಕಾದು ನೋಡಬೇಕಾಗಿದೆ. ಆದರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಬಿಕೋ ಅಂತ ಹೇಳ್ತಿದ್ರೆ, ಆದರೆ ರಕ್ಷಿತಾ ಮನೆಗೆ ಬಂದ್ಲು ಅಂತ ಹೇಳಿದರೆ ತುಂಬ ಎಂಟರ್ಟೈನ್ಮೆಂಟ್ ಆಗ್ಬೋದು. ಅಲ್ಲೇ ಇದ್ದವರಿಗೆ ಸಹ ಹೇಗೆ ಆಗ್ಬೋದು ಇವಳು ವಾಪಸ್ ಬಂದರೆ, ಅವರನ್ನು ನೋಡಲಿಕ್ಕೆ ಕೂಡ ನಾವು ಕೂಡ ಕಾತರಾಗಿದ್ದೇವೆ. ತುಂಬ ಜನ ಅವಳ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರಲ್ಲಿ ಹೋದಾಗ ಜಾಹ್ನವಿ ಇರ್ಬೋದು, ಮತ್ತು ಧ್ರುವಂತ್ ಎಲ್ಲ ಹೇಳಿದರು, ನೀನು ಕನ್ನಡ ಸರಿಯಾಗಿ ಮಾತಾಡು ಅಂತ ಹೇಳಿದೆ ನಾವು ಹೋದ ಕೂಡಲೇ. ಧ್ರುವಂತ್ ಯಾಕೆ ಕನ್ನಡ ಇವಳು ಮಾತಾಡ್ತಿದ್ದಾಳೆ, ಕಷ್ಟಪಡ್ತಾ ಇದ್ದಾಳೆ. ಅವಳು ಮಾತಿಗೂ ಲೈಕ್ ಅಂತ ಹೇಳ್ತಿದ್ದೆ. ಅದು ಅವಳ ಒಂದು ಮಾತಾಡುವ ಒಂದು ರೂಢಿಯಾಗಿ ಬಿಟ್ಟಿದೆ ಅವಳಿಗೆ. ಹಿಂದಿ, ಇಂಗ್ಲೀಷು ಅದರಲ್ಲೇ ಎಲ್ಲ ಅವಳ ಕನ್ವರ್ಸೇಷನ್ ಇರುವ ಕಾರಣ ಅವಳು ಜಸ್ಟ್ ಇಲ್ಲದ್ರೆ ಇಂಗ್ಲೀಷಲ್ಲೇ ಮಾತಾಡೋರು ಎಷ್ಟು ಜನ ಇದ್ದಾರೆ. ಕನ್ನಡ ಅಂತ ಹೇಳಿಕೊಂಡು ಆಲ್ಮೋಸ್ಟ್ ಇಂಗ್ಲೀಷಲ್ಲೇ ಮಾತಾಡೋರು ಎಷ್ಟೋ ಜನ ಇದ್ದಾರೆ. ಆದರೆ ಇವಳಿಗೆ ಚೆನ್ನಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತಿದ್ರು ಕೂಡ ಇವಳು ಕಷ್ಟಪಟ್ಟು ಕನ್ನಡ ಮತ್ತು ತುಳು ಭಾಷೆಯಲ್ಲೇ ಮಾತಾಡ್ತಾ ಇರ್ತಾಳೆ. ಇಂಥ ಒಂದು ಕನ್ನಡತಿಗೆ ನಾವು ಸಪೋರ್ಟ್ ಮಾಡಲೇಬೇಕು. ಅಟ್ಲೀಸ್ಟ್ ಬಂದ ದಿನವೇ ಕಳಿಸುವಂಥದ್ದು ಮೋಸ ಆಗುತ್ತೆ, ಅಪರಾಧ ಆಗುತ್ತೆ. ಆದ ಕಾರಣ ಅವಳನ್ನು ಅಟ್ಲೀಸ್ಟ್ ಅವಳು ಎಷ್ಟು ದಿನ ಆಟ ಆಡ್ತಾಳೆ, ಹೇಗೆ ಪರ್ಫಾರ್ಮೆನ್ಸ್ ಕೊಡ್ತಾಳೆ ಅನ್ನೋದನ್ನು ನಾವು ನೋಡಬೇಕು. 1 ವಾರಕ್ಕೆ ಎಲಿಮಿನೇಟ್ ಮಾಡಲಿ, ತೊಂದರೆ ಇಲ್ಲ, ಬೇಜಾರಾಗಲ್ಲ. ಆಯಿತು, ಅವಳ ಪರ್ಫಾರ್ಮೆನ್ಸ್ ವೀಕ್ ಇತ್ತು, ಜನರ ಓಟ್ ಇರಲಿಲ್ಲ, ಹೊರಗೆ ಬಂದಳು, ಇಟ್ಸ್ ಓಕೆ, ನಮಗೆ ಅದನ್ನು ಸ್ವೀಕರಿಸಲಿಕ್ಕಾಗ್ತದೆ. ಆದರೆ ಬಿಗ್ ಬಾಸ್ಗೆ ಎಂಟ್ರಿ ಆಗಿದ್ದಾಳೆ ರಕ್ಷಿತಾ ಅಂತ ಹೇಳುವ
ಖುಷಿ ಪಡುವ ಮೊದಲೇ ಅವಳನ್ನು ವಾಪಸ್ ಎಲಿಮಿನೇಷನ್ ಮಾಡಿದ್ದಾರೆ ಅಂತ ಹೇಳಿದರೆ ಮನಸ್ಸಿಗೆ ತುಂಬ ನೋವಾಗ್ತದೆ. ನಮಗೆ ಇಷ್ಟು ಕನ್ನಡದವರಿಗೆ, ಇಲ್ಲಿ ಅವಳ ಅಭಿಮಾನಿಗಳಿಗೆ ನಮಗೆ ಇಷ್ಟು ನೋವಾಗಬೇಕಾದ್ರೆ ಪಾಪ ಅವಳಿಗೆ ಎಷ್ಟು ನೋವಾಗ್ಬೋದು ಈ ರೀತಿ ಮಾಡಿದರೆ. ಈ ರೀತಿ ಖಂಡಿತ ಮಾಡಬಾರ್ದು. ಇದನ್ನು ಎಲ್ಲರೂ ಕೂಡ ಅಂದರೆ ನಾವು ಬಿಗ್ ಬಾಸನ್ನು ನೋಡೋದನ್ನೇ ಇಡೀ ನಮ್ಮ ಕನ್ನಡದವರು ಖಂಡಿತ, ಇಲ್ಲಿ ತುಳುನಾಡಿನವರಂತೂ ಕಂಪ್ಲೀಟ್ ಬಿಗ್ ಬಾಸನ್ನು ನೋಡೋದನ್ನೇ ಸ್ಟಾಪ್ ಮಾಡ್ತಾರೆ. ಯಾಕೆಂದರೆ ನಮ್ಮ ನಾಡಿಂದ, ತುಳುನಾಡಿಂದ ಒಬ್ಬರು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಹೋಗ್ತಾರೆ ಅಂತ ಹೇಳುವ ಖುಷಿ ಇತ್ತು ನಮಗೆಲ್ಲರಿಗೂ ಕೂಡ. ಆದರೆ ಒಂದೇ ದಿನಕ್ಕೆ ಆ ಒಂದು ಖುಷಿಗೆ ತಣ್ಣೀರೆರಚಿ ಬಿಟ್ಟರು ಬಿಗ್ ಬಾಸ್. ಹಾಗಾಗಿ ಖಂಡಿತ ವಾಪಸ್ ಬರಬೇಕು ರಕ್ಷಿತಾ ವಾಪಸ್ ಬರಬೇಕು ಅಂತ ಹೇಳೋರು ಖಂಡಿತ ಕಮೆಂಟ್ ಮಾಡಿ. ಹಾಗೆ ಈ ರೀತಿ ಬಿಗ್ ಬಾಸ್ ಅಪ್ಡೇಟ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.